UPS ಅನ್ನ ಕ್ರ್ಯಾಕ್ ಮಾಡೋಕೆ, ಎಕ್ಸಾಮ್ ಅನ್ನು ಡಿಫೀಟ್ ಮಾಡೋಕೆ ನಿಮ್ಮ ಫಾರ್ಮುಲಾ ಅಥವಾ ನಿಮ್ಮ ಮೆಥಡ್ ಏನಾಗಿತ್ತು? ಯಾವ ತರ ಓದಿದ್ರಿ ನೀವು? ಹೇಳಬೇಕಂದ್ರೆ ಒಂದು 3 ಭಾಗಗಳಲ್ಲಿ ಹೇಳ್ಬೋದು. ಅಂದ್ರೆ ಎಂಟೈರ್ ಪ್ರಿಪರೇಷನ್, ನ್ಯೂಸ್ ಪೇಪರ್ ಓದೋದು ಅಥವಾ ಕರೆಂಟ್ ಇವೆಂಟ್ಸ್ ಓದೋದು, ಇನ್ನೊಂದು ಸಿಲೆಬಸ್ ಓದೋದು, ಇನ್ನೊಂದು ಜನರಲ್ ಆನ್ಸರ್ ರೈಟಿಂಗ್ ಮಾಡೋದು. 3 ಭಾಗಗಳಿರ್ತವೆ. ನಂದು ಸ್ಟ್ರಾಟಜಿ ಏನಿತ್ತು ಅಂದ್ರೆ, ನಾನು ಏನು ಓದಿದ್ರು ಕೂಡ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಓದಿ, ಅಂದ್ರೆ ಅನವಶ್ಯವಾಗಿ ವಿಷಯಗಳು ಓದೋಕ್ಕಿಂತ, ಯಾಕೆಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಸಿಲೆಬಸ್ ಇರಲ್ಲ. ಸಿವಿಲ್ ಸರ್ವಿಸ್ ಅಂದ್ರೆ ಜನರಲ್ ನಾಲೆಡ್ಜ್, ಜನರಲ್ ಅವೇರ್ನೆಸ್ ಅನ್ನೋದು ಅದು ಅನ್ಲಿಮಿಟೆಡ್. ನಾವು ಒಂದು ಸಿವಿಲ್ ಸರ್ವೆಂಟ್ ಆಗಿ ಗವರ್ನಮೆಂಟ್ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಹೇಗೆ ಇರಬೇಕು ಅನ್ನೋದು ನಾವು ಒಂದು ಬೇಸ್ ಆಗಿ ಇಟ್ಕೊಂಡಿದ್ರೆ, ಅದನ್ನು ಓದ್ತಾ ಸಿಸ್ಟಮ್ಯಾಟಿಕ್ ಆಗಿ, ಜಾಸ್ತಿ ಎಫರ್ಟ್ ಅಲ್ಲ, ಕಡಿಮೆ ಎಫರ್ಟ್ ಅಲ್ಲ, ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕುಂತ ನಮ್ ನೋಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ರೆ, ಐ ಥಿಂಕ್ ಅದು ಲಾಸ್ಟ್ ವರ್ಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ, ನಾನು SP ಆಗಿ ಮಾಡ್ತಿದ್ದಾಗ ಕೂಡ ಬಹಳಷ್ಟು ಹುಡುಗರು ನನ್ನ ಹತ್ರ ಬರ್ತಾ ಇದ್ರು, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಸರ್, ನಮಗೆ ಸಾಧ್ಯ ಇದೆಯಾ, ಇನ್ನು ಇಂಗ್ಲಿಷ್ ಬೇಸಿಕ್ಸ್ ನಮ್ಗೆ ಅಷ್ಟು ಗೊತ್ತಿಲ್ಲ ಅಂತ. ನಾನು ಅವ್ರಿಗೆ ಎರಡು ಟಿಪ್ಸ್ ಹೇಳ್ತಿದ್ದೆ. ಒಂದು, ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಓದಿ, ನಮ್ಮ ಭಾಷೆದಲ್ಲಿ ಅದ್ರ ಬಗ್ಗೆ ಸಾರಾಂಶ ಬರೆಯುತ್ತೆ. ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಅದನ್ನು ಕೇಳಿ ಡೈಲಿ ಟಾಪಿಕ್ ವೈಸ್ ನಾವು ಸಾರಾಂಶ ಇದು ಮಾಡ್ಕೊಂತ ಹೋದ್ರೆ, ಅವರು ಸಣ್ಣ ಸಣ್ಣ ಕೆಲಸಗಳಿಂದ ಸ್ಟಾರ್ಟ್ ಮಾಡಿ ಅವರು ನೆಕ್ಸ್ಟ್ ಹೋಗ್ಬೋದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.